ಈ ಶ್ರೀಕೃಷ್ಣ ಪರಮಾತ್ಮನಿಗೆ ಕೃಷ್ಣ ಎಂಬುದಾಗಿ ಕರೆಯುವುದಕ್ಕೆ ಅನೇಕ ಕಾರಣಗಳಿವೆ. ಒಂದು, ಬ್ರಹ್ಮವೈವರ್ತ ಪುರಾಣದಲ್ಲಿ ತಿಳಿಸುವ ಒಂದು ಕಾರಣವನ್ನು ತಿಳಿಯೋಣ. ಕೃಷಿ ಸಚಾತ್ಮ ಪರಮಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ. ಕೃಷಿಸ್ತದ್ಭಕ್ತಿವಚನ ನಶ್ಚ ತದ್ದಾಸ್ಯಕಾರಕಃ ಭಕ್ತಿದಾಸ್ಯ ಪ್ರದಾತಾಯ ಸ ಕೃಷ್ಣ ಪರಿಕೀರ್ತಿತಃ. ಪುರಾಣದಲ್ಲಿ ಸ್ವತಃ ವೇದವ್ಯಾಸದೇವರು ಮಾಡುವಂತಹ ನಿರ್ವಚನ ಬಹಳ ಅದ್ಭುತವಾದದ್ದು, ಮೂಲಭೂತವಾದದ್ದು. ನಾವು ನಮ್ಮ ತಲೆಗೆ ಬಂದ ಅರ್ಥವನ್ನು ತಿಳಿದುಕೊಳ್ಳುವುದು ಬೇರೆ. ವೇದವ್ಯಾಸದೇವರು ಹೇಳ್ತಾರೆ, ಕೃಷಿ ಅನ್ನುವುದಕ್ಕೆ ಭಕ್ತಿ ಅಂತ ಅರ್ಥ ಅಂತ. ನಾವು ಎಷ್ಟು ಚೆನ್ನಾಗಿ ಕೃಷಿ ಮಾಡ್ತೇವೆ ಅಷ್ಟು ಚೆನ್ನಾಗಿ ಪೈರುಗಳು ಬರುತ್ತೆ. ಹಾಗೆ ಎಷ್ಟು ಚೆನ್ನಾಗಿ ಭಕ್ತಿಯನ್ನು ಮಾಡ್ತೇವೆ ಅಷ್ಟು ಚೆನ್ನಾಗಿ ಮೋಕ್ಷವನ್ನು ಪಡೆಯಬಹುದಲ್ಲ. ಕೃಷಿ ಚೆನ್ನಾಗಿ ಮಾಡಿದಂತೆ ಫಲ ಚೆನ್ನಾಗಿ ನಮಗೆ ಹೊಲದಲ್ಲಿ ಸಿಗುವಂತೆ ಭಕ್ತಿಯನ್ನು ಚೆನ್ನಾಗಿ ಮಾಡಿದರೆ ಮುಕ್ತಿ ಚೆನ್ನಾಗಿ ಸಿಗತ್ತೆ ಅನ್ನುವ ದೃಷ್ಟಿಯಲ್ಲಿ ಭಕ್ತಿಗೆ ಕೃಷಿ ಅಂತ ಕರೀತಾರಂತೆ. ಕೃಷಿಸ್ತದ್ಭಕ್ತಿ ವಚನ. ಇನ್ನು ನ ಅನ್ನುವುದಕ್ಕೆ ಪರಮಾತ್ಮನ ದಾಸ್ಯ ಅಂತ ಅರ್ಥ. ನಶ್ಚ ದಾಸ್ಯಕಾರಕಃ. ಆ ಪರಮಾತ್ಮನಿಗೆ ನತರಾಗಿ ಅವನತ ಶಿರೋಧರರಾಗಿ ತಲೆಬಾಗಿ ವರ್ತನೆ ಮಾಡುವ ಏನು ದಾಸ್ಯ ಇದೆ ಅದು ನ ಎಂಬ ಶಬ್ದದ ಅರ್ಥ. ಹೀಗಾಗಿ ಭಕ್ತಿ ಮತ್ತು ದಾಸ್ಯ, ಕೃಷಿ ಇದೆರಡನ್ನೂ ಕೊಡ್ತಾನೆ ಜನರಿಗೆ. ತನ್ನಲ್ಲಿ ತನ್ನ ಭಕ್ತಿ ತನ್ನ ದಾಸ್ಯಗಳನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಅನ್ನುವುದಕ್ಕಾಗಿ ಅವನಿಗೆ ಕೃಷ್ಣ ಅಂತ ಕರೀತಾರೆ. ಇನ್ನೊಂದು ಅರ್ಥವನ್ನು ವೇದವ್ಯಾಸದೇವರು ಹೇಳ್ತಾರೆ. ಕೃಷಿಶ್ಚ ಸರ್ವವಚನ ನಕಾರೋ ಬೀಜವಾಚಕ ಸರ್ವಬೀಜಂ ಪರಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ. ಪರಮಾತ್ಮನಿಗೆ ಕೃಷ್ಣ ಅಂತ ಯಾಕೆ ಕರೀತಾರೆ ಅಂದರೆ, ಕೃಷಿ ಅಂದರೆ ಸಕಲ ಜಗತ್ತು, ನ ಅಂದರೆ ಬೀಜ, ಸಕಲ ಜಗತ್ತಿಗೆ ಮೂಲ ಕಾರಣನಾದದ್ದರಿಂದ ಆ ಪರಮಾತ್ಮನಿಗೆ ಕೃಷ್ಣ ಎಂಬುದಾಗಿ ಕರೀತಾರೆ ಅಂತ ನಾವು ತಿಳಿತೇವೆ. ಇನ್ನು ದುರ್ಗಾದೇವಿಗೆ ದುರ್ಗಾ ಅಂತ ಯಾಕೆ ಕರೀತಾರೆ ಎಂಬುದಾಗಿಯೂ ಕೂಡ ಬ್ರಹ್ಮವೈವರ್ತ ಪುರಾಣ ನಮಗೆ ತಿಳಿಸಿಕೊಡುತ್ತೆ. ದುರ್ಗೋ ದೈತ್ಯೇ ಮಹಾವಿಘ್ನೇ ಭವಬಂಧೇ ಚ ಕರ್ಮಣಿ ಶೋಕೆ ದುಃಖೇ ಚ ನರಕೆ ಯಮದಂಡೇ ಚ ಜನ್ಮನಿ ಮಹಾಭಯೇತಿ ವೇಗೇ ಚಾಪ್ಯಾಶಬ್ದೋ ಹಂತೃವಾಚಕ. ದುರ್ಗ ಶಬ್ದಕ್ಕೆ 10 ಅರ್ಥಗಳನ್ನು ಹೇಳುತ್ತದೆ ಬ್ರಹ್ಮವೈವರ್ತ ಪುರಾಣ. ದುರ್ಗ ಅಂದರೆ ಮಹಾದೈತ್ಯ ಅಂತ ಅರ್ಥ. ಆ ಎಂಬ ಶಬ್ದಕ್ಕೆ ನಾಶ ಮಾಡುವವಳು ಅಂತ ಅರ್ಥ. ಆ ಶಬ್ದೋ ಹಂತೃವಾಚಕ. ಆ ಅಂದರೆ ನಾಶ ಮಾಡುವವಳು. ಏನೇನು ನಾಶ ಮಾಡ್ತಾಳೆ ಅಂದರೆ, ದುರ್ಗ ಅಂದರೆ ದೈತ್ಯರನ್ನು ನಾಶ ಮಾಡುವವಳು, ಮಹಾವಿಘ್ನಗಳನ್ನು ನಾಶ ಮಾಡುವವಳು, ಸಂಸಾರದ ಬಂಧನಕ್ಕೆ ಕಾರಣವಾದ ದುಷ್ಕರ್ಮಗಳ ನಾಶ ಮಾಡುವವಳು, ಶೋಕ ನಾಶ ಮಾಡುವವಳು, ದುಃಖ ನಾಶ ಮಾಡುವವಳು, ನರಕ ನಾಶ ಮಾಡುವವಳು, ಯಮದಂಡವನ್ನು ತಪ್ಪಿಸುವವಳು, ಪುನರ್ಜನ್ಮವನ್ನು ತಪ್ಪಿಸುವವಳು, ಮಹಾಭಯವನ್ನು ತಪ್ಪಿಸುವವಳು, ಅತಿ ವೇಗವನ್ನು ತಪ್ಪಿಸುವವಳು. ಈ 10 ದೋಷಗಳನ್ನು ನಾಶ ಮಾಡ್ತಾಳೆ ಎನ್ನುವುದಕ್ಕಾಗಿ ದುರ್ಗಾ ಎಂಬುದಾಗಿ ಅವಳನ್ನು ಕರೀತಾರೆ ಅಂತ ಎಷ್ಟು ಅದ್ಭುತವಾದ ಅರ್ಥವನ್ನು ವೇದವ್ಯಾಸದೇವರು ನಮಗೆ ತಿಳಿಸಿಕೊಡ್ತಾರೆ. ಈ ಥರ ಇದೆಲ್ಲ ಸಾಮವೇದದ ಕೌಥುಮ ಶಾಖೆಯಲ್ಲಿ ಹೇಳಿದಂತಹ ಅರ್ಥಗಳು ಅಂತ ವೇದವ್ಯಾಸದೇವರು ಸ್ವಯಂ ಅವರೇ ಪ್ರಮಾಣ. ಆದರೆ ಕೌಥುಮ ಶಾಖೆಯಲ್ಲಿ ಈ ಎಲ್ಲ ಅರ್ಥಗಳನ್ನು ಹೇಳಿದ್ದಾರೆ ಅಂತ ಆ ಕೌಥುಮ ಶಾಖೆಯ ಉದಾಹರಣೆಯನ್ನು ಮಾಡ್ತಾರೆ. ಇಂತಹ ಆ ಕೃಷ್ಣ ಹಾಗೂ ಅವನ ತಂಗಿ ನಿತ್ಯಾವಿಯೋಗಿನಿಯಾದ ಪತ್ನಿಯಾದರೂ ಅವತಾರದಲ್ಲಿ ತಂಗಿಯಾದ ದುರ್ಗಾ, ಅವರಿಬ್ಬರ ಆ ಹೆಸರಿನ ಅರ್ಥವನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಅವರ ವಿಶೇಷವಾದಂತಹ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ.